ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಣವು ಕೂಡ ಬಂದ್ ಆಗಿದೆ ಅಂತೆ. ಪಿಂಚಣಿದಾರರು ಏನು ಮಾಡಬೇಕು ಎಂಬ ಶಾಕಿಂಗ್ ಮಾಹಿತಿ ಬಂದಿದೆ. ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ ಜಾರಿಗೆ ತಂದೆ ಬಿಟ್ಟ ಸರ್ಕಾರ. ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಚಿನ್ನಾಭರಣ ಪ್ರಿಯರಿಗೆ ಮುಖ್ಯವಾದ ಸೂಚನೆ. ಪ್ರಧಾನಿ ಮೋದಿ ಅವರು ಚಿನ್ನ ಖರೀದಿ ಬೇಡ ಅಂತ ಕರೆ ಕೊಟ್ಟ ಬೆನ್ನಲ್ಲೂ ಕೂಡ ಬಂಗಾರದಲ್ಲಿ ಮತ್ತೊಮ್ಮೆ ಬೇಡಿಕೆ ಏರಿಕೆಯಾಗಿದೆ. ಏನಿದು ಸುದ್ದಿ ನೋಡೋಣ ಗೆಳೆಯರೆ. ಮತ್ತೊಂದೆಡೆಯಲ್ಲಿ ರಾಜಧಾನಿ ಬೆಂಗಳೂರಿನ ಜನತೆಗೆ ಶಾಕಿಂಗ್ ಸುದ್ದಿ. ಸಣ್ಣ ಬೇಕರಿ ಸೇರಿ ಇತರೆ ಅಂಗಡಿಗಳು ಬಂದ್ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ. ರಾಜಧಾನಿ ಬೆಂಗಳೂರು ಜನತೆಗೆ ಒಂದು ಮುಖ್ಯವಾದ ಸೂಚನೆ. ಮತ್ತೊಂದೆಡೆಯಲ್ಲಿ ಸರ್ಕಾರದಿಂದ ಬಿಸಿ ಊಟದ ಅಕ್ರಮಕ್ಕೆ ಬ್ರೇಕ್ ಹಾಕಲು ಹೊಸ ನಿಯಮ. ಇನ್ನು ಮುಂದೆ ದಿನಕ್ಕೆ 3 ಬಾರಿ ಮಕ್ಕಳ ಮುಖ ಚೆಹರೆ ಗುರುತು ಕಡ್ಡಾಯ. ಇದೇ ಮಧ್ಯೆ ಪುಸ್ತಕದ ಹೊರಗೆ ಬ್ರೇಕ್ ಹಾಕಲು ಸರ್ಕಾರದಿಂದ ಮಾಸ್ಟರ್ ಪ್ಲಾನ್. ಎಲ್ಲಾ ಶಾಲೆಗಳಲ್ಲಿ ಶನಿವಾರ ನೋ ಬ್ಯಾಗ್ ಡೇ. ಏನಿದು ಹೊಸ ನಿಯಮ? ಎಲ್ಲ ಮಾಹಿತಿ ನೋಡೋಣ ಗೆಳೆಯರೆ. ನೀವು ಕೂಡ ರೈತರಾಗಿದ್ರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ. 2 ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗಲಿದೆ. ಅದಕ್ಕೂ ಮೊದಲು ರೈತರು ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ಸುದ್ದಿ9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದ್ದು, ಇದಕ್ಕಾಗಿಯೇ ಎಷ್ಟೋ ಜನರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಗಾಕಿದ್ದಾರೆ. ಆದರೆ ಸ್ನೇಹಿತರೆ, ಇದೇ ಮಧ್ಯೆ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಪಿಂಚಣಿದಾರರ ಹಣಕ್ಕೂ ಕೂಡ ಕೊಕ್ಕೆ ಹಾಕಿದಂತೆ ಕಾಣ್ತಾ ಇದೆ. ಹೌದು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಧ್ಯೆನೇ ರಾಜ್ಯದ 16 ಲಕ್ಷ ಜನರ ಪಿಂಚಣಿಯು ಕೂಡ ಸ್ಥಗಿತಗೊಂಡಿದೆ ಎನ್ನುವ ಶಾಕಿಂಗ್ ಮಾಹಿತಿ ಹೊರಗೆ ಬಿದ್ದಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳ ಸರ್ಜರಿ ನಡುವೆನೇ ಪಿಂಚಣಿ ಪಡೆಯುತ್ತಿದ್ದರೂ ಕೂಡ ದೊಡ್ಡ ಆಘಾತ ಎದುರಾಗಿದೆ. ಕಳೆದ 3 ತಿಂಗಳಿನಿಂದ ಸುಮಾರು 16 ಲಕ್ಷ ಜನರಿಗೆ ಪಿಂಚಣಿ ತಲುಪಿಲ್ಲವಂತೆ. ಒಟ್ಟು ರಾಜ್ಯದಲ್ಲಿ 82,71,000 ಪಿಂಚಣಿ ಫಲಾನುಭವಿಗಳಿದ್ದು, ಈ ಪೈಕಿ ಸುಮಾರು 16 ಲಕ್ಷ ಜನರನ್ನು ಕಳೆದ 3 ತಿಂಗಳಿನಿಂದ ಪಿಂಚಣಿ ಜಮಾ ಆಗದೆ ಈ ಒಂದು ಹಣವನ್ನು ಸರ್ಕಾರ ಕೈಬಿಟ್ಟಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಹೌದು, ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷಾ ಸೇರಿ ಅಂಗವಿಕಲರಿಗೆ ನೀಡುತ್ತಿದ್ದಂತ ಪಿಂಚಣಿ ಹಣ ಜಮೆ ಆಗುತ್ತಿಲ್ಲ. ಸರ್ಕಾರ ಈ ಒಂದು ಯೋಜನೆಗೂ ಕೂಡ ನಿಯಮ ಜಾರಿಗೆ ತಂದಿದೆ ಎನ್ನುವ ಪ್ರಶ್ನೆ ಮೂಡಿದೆ. ಹೌದು ಗೆಳೆಯರೆ, 3 ತಿಂಗಳಿನಿಂದ ಹಣ ಬರದೆ ವೃದ್ಧಾಪ್ಯ ವೇತನ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವಯಸ್ಸುದಾರರು ಕಚೇರಿಗೆ ಬಂದು ಅಲಿಯುವಂತಾಗಿದೆ. ಹೌದು, ಮನೆ ಖರ್ಚಿಗೆ, ಔಷಧಿ ಖರೀದಿಗೆ ಸೇರಿದಂತೆ ಆರ್ಥಿಕ ನೆರವು ನೀಡುತ್ತಿದ್ದಂತ ಪಿಂಚಣಿ ಹಣ ಸ್ಥಗಿತವಾಗಿದ್ದರಿಂದ ವೃದ್ಧರಿಗೆ ಕಂಗಾಲಾಗಿ ಹೋಗಿದ್ದಾರೆ. ಪ್ರತಿ ತಿಂಗಳು ಸರ್ಕಾರ 82 ಲಕ್ಷ ಜನರಿಗೆ ಪಿಂಚಣಿಗಾಗಿನೇ 400 ಕೋಟಿ ಖರ್ಚು ಮಾಡುತ್ತಿತ್ತು. ಆದರೆ ಈಗ 16 ಲಕ್ಷ ಜನರಿಗೆ ಪಿಂಚಣಿ ಜಮಾ ಆಗಿಲ್ಲ. ಅಂದ್ರೆ ಸುಮಾರು 150 ಕೋಟಿ ರೂಪಾಯಿ ಹಣ ಸರ್ಕಾರ ಜಮೆ ಮಾಡದೆ ಉಳಿತಾಯ ಮಾಡಿಕೊಂಡಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಪಿಂಚಣಿ ಯಾಕೆ ಸ್ಥಗಿತವಾಗಿರಬೇಕು? ಈ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ. ಮೊದಲಿಗೆ ಸ್ನೇಹಿತರೆ, ಪಿಂಚಣಿಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ನೀಡಿದಂತ ವಿಳಾಸದಲ್ಲಿ ಈಗ ವಾಸವಿಲ್ಲವೆಂದರೆ ಅಂತವರ ಪಿಂಚಣಿ ಸ್ಥಗಿತ ಮಾಡಲಾಗಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಜನರ ಈ ಒಂದು ಕಾರಣದಿಂದ ಪಿಂಚಣಿ ಸ್ಥಗಿತವಾಗಿದೆ. ಮತ್ತೊಂದೆಡೆಯಲ್ಲಿ 45,000 ಫಲಾನುಭವಿಗಳು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲ. ಹಾಗಾಗಿ ಅಂತವರ ಪಿಂಚಣಿಯು ಕೂಡ ಸ್ಥಗಿತವಾಗಿದೆ. ಮೂರನೇದಾಗಿ, ಪರಿಶೀಲನೆ ವೇಳೆ ಸೂಕ್ತ ದಾಖಲೆ ಕೊಡದ ಕಾರಣವೂ ಕೂಡ ಸುಮಾರು 13 ಲಕ್ಷ ಜನರ ಪಿಂಚಣಿ ಸ್ಥಗಿತವಾಗಿದೆ ಎಂದು ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿದೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇದೆ. ಅರ್ಹರಿಗೆ ಮಾತ್ರ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯ ಎಂದು ಸರ್ಕಾರ ಹೇಳಿದೆ. ಮುಂದಿನ ತಿಂಗಳಿನಿಂದ ಫಲಾನುಭವಿಗಳು ಮತ್ತೊಮ್ಮೆ ಮರುನೋಂದಣಿ ಅರ್ಜಿಯನ್ನು ಹಾಕಬೇಕು. ಪ್ರತಿ ಫಲಾನುಭವಿಗಳಿಂದ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ಗೆ 5 ರೂಪಾಯಿ ಸೇವಾ ಶುಲ್ಕ ಪಡೆದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಬಾರಿ ಫಲಾನುಭವಿಗಳು ತಮಗೆ ಇಷ್ಟ ಬಂದಲ್ಲಿ ಹೋಗಿ ಅರ್ಜಿ ಹಾಕೋಕೆ ಆಗೋದಿಲ್ಲ. ಬದಲಿಗೆ ಸರ್ಕಾರ ನಿಗದಿ ಮಾಡಿದ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಹೌದು, ಖಾಸಗಿ ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಬಾರಿ ಅರ್ಜಿ ಸಲ್ಲಿಕೆ ಮಾಡಲು ಯಾವುದೇ ಅವಕಾಶ ಇರುವುದಿಲ್ಲ. ಕೇವಲ 3 ಕಡೆಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಮೊದಲನೇದಾಗಿ ಸ್ನೇಹಿತರೆ, ಕರ್ನಾಟಕ ಒನ್. ಹೌದು, ನಿಮ್ಮ ಊರಿನಲ್ಲಿ ಕರ್ನಾಟಕ ಒನ್ ಕೇಂದ್ರವಿದ್ದು ಅಲ್ಲಿ ನೀವು ಹೋಗಿ ಅರ್ಜಿ ಹಾಕಬಹುದು. ಇನ್ನು ರಾಜಧಾನಿ ಬೆಂಗಳೂರು ನಿವಾಸಿಗಳು ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆ ಮಾಡುವ ಅವಕಾಶ ಕೊಡಲಾಗಿದೆ. ಇನ್ನು ಹಳ್ಳಿ ಭಾಗದ ಜನರಿಗೆ ಗ್ರಾಮ ಒನ್ನಲ್ಲಿ ಅವಕಾಶ ಕೊಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಬಹುದು. ಅಂದಹಾಗೆ ಸ್ನೇಹಿತರೆ,
ಸರ್ಕಾರ ಇದುವರೆಗೆ ಅರ್ಜಿಯೂ ಕೂಡ ಕರೆದಿಲ್ಲ, ಆದರೆ ಶೀಘ್ರವೇ ಅರ್ಜಿ ಪ್ರಕ್ರಿಯೆ ಶುರುವಾಗಲಿದೆ. ಮಾಹಿತಿ ಬಂದ ಕೂಡಲೇ ನಾವು ನಿಮಗೆ ವಿಡಿಯೋ ಮಾಡಿ ತಲುಪಿಸುತ್ತೇವೆ ಸ್ನೇಹಿತರೆ. ಇನ್ನು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವವರು ತಮ್ಮ ರೇಷನ್ ಕಾರ್ಡ್ನಲ್ಲಿ ಯಜಮಾನಿ ಎಂದು ನಮೂದಿ ಮಾಡಿಕೊಂಡಿರಬೇಕು. ಆಗ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನೀಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ಈ ಒಂದು ಹಿಂದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಧ್ಯವಾದರೆ 1 ವರ್ಷ ಬಂಗಾರ ಖರೀದಿ ಮಾಡಬೇಡಿ ಎಂಬ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಚಿನ್ನದ ಬೇಡಿಕೆಯಲ್ಲಿ 70% ಕುಸಿತವಾಗಿದೆ ಎನ್ನುವ ವರದಿ ಒಂದು ಅಪ್ಡೇಟ್ ಆಗಿತ್ತು. ಆದರೆ ಗೆಳೆಯರೆ, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ ಹಾಗೂ ಆಮದು ಶುಲ್ಕ ಹೆಚ್ಚಳ ಮಾಡಿದರೂ ಕೂಡ ಮತ್ತೊಮ್ಮೆ ಭಾರತದ ಚಿನ್ನದ ಆಮದು ಗಣನೀಯವಾಗಿ ಏರಿಕೆಯಾಗಿದೆಯಂತೆ. ಹೌದು ಗೆಳೆಯರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಷ್ಟು ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಳ್ಳಲಾಗಿದೆ ಎಂಬ ಒಂದು ಶಾಕಿಂಗ್ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಈ ಮೂಲಕ ಪ್ರತಿ ಭಾರತೀಯರಿಗೆ ಚಿನ್ನದ ಮೇಲಿನ ಪ್ರೀತಿ ಏನೇ ಆದರೂ ಕೂಡ ಕಡಿಮೆ ಆಗೋದಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ವಿದೇಶಿ ವಿನಿಮಯ ಉಳಿಸುವ ಉದ್ದೇಶದಿಂದ ಪ್ರಧಾನಿ ಮೋದಿ ಅವರು 1 ವರ್ಷ ಚಿನ್ನ ಖರೀದಿ ಮಾಡದಂತೆ ಮನವಿಯನ್ನ ಮಾಡಿದ್ರು. ಈ ಕರೆ ಹೊರತಾಗಿಯೂ ಕೂಡ ಮೇ ತಿಂಗಳಲ್ಲಿ ದೇಶದ ಮತ್ತಷ್ಟು ಚಿನ್ನದಲ್ಲಿ 30% ಆಮದು ಹೆಚ್ಚಳವಾಗಿದೆಯಂತೆ. ವಾಣಿಜ್ಯ ಸಚಿವಾಲಯ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 77,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಿದೇಶದಿಂದ ಭಾರತಕ್ಕೆ ತರಿಸಿಕೊಳ್ಳಲಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇದು ಮತ್ತೆ 60% ಹೆಚ್ಚಾಗಿದೆ ಎನ್ನುವ ಶಾಕಿಂಗ್ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಅಂದ್ರೆ ಗೆಳೆಯರೆ, ಇದೀಗ ಆರ್ಥಿಕ ತಜ್ಞರು ಮತ್ತೊಮ್ಮೆ ಚಿನ್ನದ ಬೆಲೆ ಏರಿಕೆ ಆಗುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಹೌದು, ಒಂದು ಕಡೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಹೋಗುತ್ತಿದ್ದು, ಇತ್ತ ಕಚ್ಚಾ ತೈಲ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಆದರೆ ಇದೀಗ ಚಿನ್ನದ ಆಮದು ಮತ್ತೊಮ್ಮೆ ಏರಿಕೆ ಆಗಿರುವುದರಿಂದ ಮತ್ತೊಮ್ಮೆ ಚಿನ್ನದಲ್ಲಿ ಬೇಡಿಕೆ ಬಂದಿದ್ದು, ಈಗ ಚಿನ್ನ ಮತ್ತೆ ಏರಿಕೆ ಆಗುವ ಲಕ್ಷಣಗಳು ಮುನ್ನೆಲೆಗೆ ಬಂದಿದೆ. ವಿದೇಶಗಳಿಂದ ಚಿನ್ನ ಖರೀದಿಯನ್ನ ತಗ್ಗಿಸುವ ಉದ್ದೇಶದಿಂದಲೇ ಭಾರತ ಸರ್ಕಾರ ಆಮದು ಶುಲ್ಕವನ್ನು ಕೂಡ 6% 15% ಏರಿಕೆ ಮಾಡಿದೆ. ಇಷ್ಟಾದರೂ ಕೂಡ ಮತ್ತೊಮ್ಮೆ ಚಿನ್ನದ ಒಂದು ಆಮದು ಗಣನೀಯವಾಗಿ ಏರಿಕೆ ಆಗಿರುವುದು ಶಾಕ್ ಆಗಿದೆ. ಅಂದ್ರೆ ಗೆಳೆಯರೆ, ನೀವೇನಾದರೂ ಚಿನ್ನಾಭರಣ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಶೀಘ್ರದಲ್ಲೇ ಹಂತವಾಗಿ ಚಿನ್ನ ಖರೀದಿ ಮಾಡಿ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಚಿನ್ನ ಮತ್ತಷ್ಟು ಏರಿಕೆ ಆಗುತ್ತೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರಾಜಧಾನಿ ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ. ಸಣ್ಣ ಬೇಕರಿ ಸೇರಿ ಕ್ಯಾಂಡಿಮೆಂಟ್ಸ್ ಅಂಗಡಿಗಳು ಇಂದು ಬಂದ್ ಮಾಡಲಾಗಿದೆ. ಹೌದು, ರಾಜಧಾನಿ ಬೆಂಗಳೂರಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರ ಹಸಿವು ನೀಗಿಸುವ ಹಾಗೂ ನಗರದ ಬೆನ್ನೆಲುಬಾಗಿರುವಂತಹ ಸಣ್ಣ ವ್ಯಾಪಾರಿಗಳು ಇದೀಗ ಆಕ್ರೋಶ ವ್ಯಕ್ತಪಡಿಸಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರಾದ್ಯಂತ ಸುಮಾರು 58,000ಕ್ಕೂ ಅಧಿಕ ಬೇಕರಿ, ಟೀ ಕಾಫಿ ಅಂಗಡಿಗಳು ಸೇರಿ ಇತರೆ ಅಂಗಡಿಗಳು ಇಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕ ಕಾರ್ಮಿಕ ಪರಿಷತ್ ಈ ಒಂದು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ ಸ್ನೇಹಿತರೆ. ಈ ಒಂದು ಹೋರಾಟ ಬೆಂಗಳೂರಿನ ಜನಜೀವನದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಉದ್ಯೋಗ ಆರಿಸಿ ಬರುವ ಲಕ್ಷಾಂತರ ಯುವಕರು, IT ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಬೆಳಗ್ಗಿನ ಉಪಹಾರದಿಂದ ಹಿಡಿದು ರಾತ್ರಿ ಊಟಕ್ಕೆ ಇದೇ ಅಂಗಡಿಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ದಿಢೀರನೆ ಮುಷ್ಕರಕ್ಕೆ ಕರೆ ಕೊಟ್ಟ ಪರಿಣಾಮ ಈಗ ಸಾರ್ವಜನಿಕರಿಗೆ ಹಾಲು, ಕಾಫಿ, ಟೀ ಸೇರಿ ಊಟಕ್ಕೂ ಕೂಡ ಕಷ್ಟವಾಗಲಿದೆ. ಹೌದು ಗೆಳೆಯರೆ, ಮಾಹಿತಿ ಪ್ರಕಾರ ವ್ಯಾಪಾರ ಮಾಡುವಂತಹ ಸಣ್ಣ ವ್ಯಾಪಾರಿಗಳು ಎದುರಿಸುತ್ತಿರುವ ನಿರಂತರ ಕಿರುಕುಳವೇ ಈ ಒಂದು ಪ್ರತಿಭಟನೆಗೆ ಪ್ರಮುಖ ಕಾರಣವಂತೆ. BBMP ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳ, ಇತ್ತ ಪ್ಲಾಸ್ಟಿಕ್ ನಿಷೇಧ ಸೇರಿದಂತೆ ರೌಡಿಗಳ ಹಫ್ತಾ ವಸೂಲಿಗೆ ವ್ಯಾಪಾರಿಗಳು ಸಂಪೂರ್ಣವಾಗಿ ರೋಸಿ ಹೋಗಿದ್ದು, ಹಾಗಾಗಿನೇ ಇಂದಿನಿಂದಲೇ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ವ್ಯಾಪಾರಿಗಳು ಸರ್ಕಾರದ ಮುಂದೆ ಇಟ್ಟಿರುವ ಬೇಡಿಕೆಗಳು ಯಾವುದೆಂದರೆ ಒಂದೇ ಲೈಸೆನ್ಸ್ ಜಾರಿಗೆ ತರುವಂತೆ ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಪ್ರಸ್ತುತ ಬೇಕರಿ, ಕ್ಯಾಂಡಿಮೆಂಟ್ಸ್ ಅಂಗಡಿಗಳಿಗೆ ಸಿಗರೇಟ್ ಹಾಗೂ ಆಹಾರ ಪದಾರ್ಥ, ಟೀ ಕಾಫಿ ಸೇರಿ ಮುಂತಾದ ವಸ್ತು ಮಾರಾಟ ಮಾಡಲು ಪ್ರತ್ಯೇಕ ಲೈಸೆನ್ಸ್ ಇದ್ದು, ಇದಕ್ಕಾಗಿ ಆಕ್ರೋಶ ವ್ಯಕ್ತವಾಗಿದೆ. ಈ ಎಲ್ಲ ರೀತಿಯ ವ್ಯಾಪಾರವನ್ನು ಸುಗಮವಾಗಿ ನಡೆಸಲು ಒಂದೇ ಲೈಸೆನ್ಸ್ ನೀಡಬೇಕು ಎನ್ನುವುದು ಮೊದಲ ಬೇಡಿಕೆ ಆಗಿದೆ. ಎರಡನೇದು, ರೌಡಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ಪ್ರತಿನಿತ್ಯ ಬೆಳಗಾಗುವಷ್ಟರಲ್ಲಿ ಅಂಗಡಿ ಮಾಲೀಕರಿಂದ ಬಲವಂತವಾಗಿ ಹಣ ವಸೂಲಿ ಮಾಡಲಾಗುತ್ತಿದ್ದು, ಹಣ ನೀಡದಿದ್ರೆ ಜೀವ ಬೆದರಿಕೆ ಹಾಕುವಂತಹ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಮಧ್ಯೆ ಪ್ರವೇಶಿಸಿ ಇದಕ್ಕೆ ಬ್ರೇಕ್ ಹಾಕಬೇಕು ಎನ್ನುವುದು ಎರಡನೇ ಬೇಡಿಕೆ ಆಗಿದೆ. ಮೂರನೆಯದ್ದು, ತಂಬಾಕು ಉತ್ಪನ್ನಗಳ ಜಪ್ತಿ ಮಾಡುವುದನ್ನು ನಿಲ್ಲಿಸಿ. ಯಾಕಂದ್ರೆ ಸ್ನೇಹಿತರೆ, ಕೋಟ್ಪಾ ಕಾಯ್ದೆ ಉಲ್ಲಂಘನೆ ನೆಪದಲ್ಲಿ ಕೆಲವು ಅಧಿಕಾರಿಗಳು ಏಕಾಏಕಿ ಅಂಗಡಿಗೆ ನುಗ್ಗಿ ವ್ಯಾಪಾರಿಗಳು ತಮ್ಮ ಸ್ವಂತ ಹಣ ಕೊಟ್ಟು ಖರೀದಿ ಮಾಡಿದಂತ ತಂಬಾಕು ಉತ್ಪನ್ನಗಳನ್ನು ಅಕ್ರಮವಾಗಿ ಜಪ್ತಿ ಮಾಡುತ್ತಿದ್ದು, ಇದರಿಂದ ಸಣ್ಣ ಲಾಭಾಂಶದಲ್ಲಿ ದಿನದೂಡುವ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ತಂಬಾಕು ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡಲು ಕಾನೂನಿನಡಿಯಲ್ಲಿ ಅವಕಾಶ ನೀಡಬೇಕು ಎನ್ನುವುದು ಮತ್ತೊಂದು ಬೇಡಿಕೆ ಆಗಿದೆ ಸ್ನೇಹಿತರೆ. ಅದಕ್ಕಾಗಿಯೇ ಇಂದು ರಾಜಧಾನಿ ಬೆಂಗಳೂರಲ್ಲಿ ಸುಮಾರು 58,000ಕ್ಕೂ ಅಧಿಕ ಬೇಕರಿ ಸೇರಿ ಟೀ ಕಾಫಿ ಅಂಗಡಿಗಳು ಬಂದ್ ಮಾಡಿದ್ದಾರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರದಿಂದ ಬಿಸಿ ಊಟದ ಕಾರ್ಯಕ್ರಮಕ್ಕೆ ಹೊಸ ರೂಲ್ಸ್ ಜಾರಿಗೆ ಆಗ್ತಾ ಇದೆ. ಇನ್ನು ಮುಂದೆ ದಿನಕ್ಕೆ 3 ಬಾರಿ ಮಕ್ಕಳ ಮುಖ ಚೆಹರೆ ಗುರುತು ಕಡ್ಡಾಯ ಮಾಡಲಾಗಿದೆ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಅತಿ ಮುಖ್ಯ ಯೋಜನೆಗಳಲ್ಲಿ ಒಂದಾಗಿರುವ ಕ್ಷೀರಭಾಗ್ಯ ಮತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಗೋಲ್ಮಾಲ್ ಹಾಗೂ ನಕಲಿ ಹಾಜರಾತಿ ನಡೆಯುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು ಈಗ ಶಿಕ್ಷಣ ಇಲಾಖೆ ಹೊಸ ನಿಯಮ ಜಾರಿಗೆ ತರ್ತಾ ಇದೆ.
ಅದೇನೆಂದ್ರೆ ಇನ್ನು ಮುಂದೆ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಯನ್ನು ಕೃತಕವಾಗಿ ಹೆಚ್ಚಿಸಿ ತೋರಿಸುವುದು ಅಥವಾ ನಂತರ ದಿನಗಳಲ್ಲಿ ದಾಖಲು ಮಾಡುವುದು ಗಂಭೀರ ಆರ್ಥಿಕ ಅಪರಾಧ ಎಂದು ಸರ್ಕಾರ ಪರಿಗಣಿಸಿದ್ದಲ್ಲದೆ ಇಂತಹ ಅಕ್ರಮಗಳಿಗೆ ತಡೆ ಹಾಕಲು ಒಂದು ತಂತ್ರಾಂಶವನ್ನ ಸಿದ್ಧಪಡಿಸಲಾಗಿದೆ. ಇನ್ನು ಮುಂದೆ ಮಕ್ಕಳ ಒಂದು ಮುಖ ಗುರುತಿನ ಹಾಜರಾತಿ ದಿನಕ್ಕೆ 3 ಬಾರಿ ಪಡೆದುಕೊಳ್ಳುವುದು ಕಡ್ಡಾಯ. ಅಂದರೆ ಗೆಳೆಯರೆ, ಬೆಳಗ್ಗೆ 2 ಬಾರಿ ಹಾಗೂ ಮಧ್ಯಾಹ್ನ 1 ಬಾರಿ ಮಕ್ಕಳ ಮುಖವನ್ನ ಸ್ಕ್ಯಾನ್ ಮಾಡುವ ಮೂಲಕ ಹಾಜರಾತಿ ಇನ್ನು ಮುಂದೆ ದಾಖಲಿಸಬೇಕಾಗುತ್ತೆ. ಈ ಮೂಲಕ ಹಾಜರಾತಿ ದಾಖಲಿಸಿದರೆ ಆಗ ಸುಳ್ಳು ಅಥವಾ ನಕಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ನಡೆಯುತ್ತಿರುವ ವಂಚನೆ ತಡೆಗಟ್ಟಲು ಸರ್ಕಾರಕ್ಕೆ ಸಹಾಯವಾಗಲಿದೆ. ಶಾಲೆಗಳಲ್ಲಿ ಪ್ರತಿದಿನ ಮಕ್ಕಳಿಗೆ ಬಿಸಿಯೂಟದಲ್ಲಿ ಹಾಲು, ಮೊಟ್ಟೆ ಮತ್ತು ಬಾಳೆಹಣ್ಣು ಸೇರಿ ಇತರೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ಕೊಡಲಾಗುತ್ತಿದ್ದು, ಆದರೆ ಇದು ಮಕ್ಕಳಿಗೆ ತಲುಪುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಇದೀಗ ತಂತ್ರಾಂಶದ ಮೊರೆ ಹೋಗಿದೆ. ಬನ್ನೀಗ ಮತ್ತೊಂದು ಮಾಹಿತಿ ಏನೆಂದರೆ, ಮಕ್ಕಳಿಗೆ ಇನ್ನು ಮುಂದೆ ಪುಸ್ತಕದ ಹೊರಗೆ ಬ್ರೇಕ್ ಹಾಕಲು ಶನಿವಾರಕ್ಕೆ 1 ಬಾರಿ ನೋ ಬ್ಯಾಗ್ ಡೇ ಕಡ್ಡಾಯವಾಗಿ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಹೌದು, ಶಾಲಾ ಮಕ್ಕಳ ಬ್ಯಾಗ್ ಹೊರೆ ತಗ್ಗಿಸಲು ಮತ್ತು ನಗುನಗುತ್ತಾ ಕಲಿಯುವ ವಾತಾವರಣ ನಿರ್ಮಿಸಲು ಶಿಕ್ಷಣ ಇಲಾಖೆ ಈ ವರ್ಷವೂ ಕೂಡ ಪ್ರತಿ ಶನಿವಾರದಂದು ಬ್ಯಾಗ್ ರಹಿತ ದಿನ ಆಚರಣೆ ಕಡ್ಡಾಯವಾಗಿ ಮುಂದುವರಿಸಲು ನಿರ್ಧಾರ ಮಾಡಿದೆ. ಅಂದರೆ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಪ್ರೌಢಶಾಲೆಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಆ ದಿನ ವಿದ್ಯಾರ್ಥಿಗಳು ಯಾವುದೇ ಪಠ್ಯ ಪುಸ್ತಕ ಹೊರೆಯಲ್ಲದೆ ಆರಾಮಾಗಿ ಶಾಲೆಗೆ ಹೋಗಿ ಬರಬಹುದಾಗಿದೆ. ಸ್ನೇಹಿತರೆ, ಕೇವಲ ಪುಸ್ತಕದ ಓದಿಗೆ ಸೀಮಿತವಾಗದೆ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಜೀವನ ಕೌಶಲ್ಯ ಬೆಳೆಸಿಕೊಳ್ಳಲು ಈ ಒಂದು ಶನಿವಾರ ದಿನದಂದು ವಿಶೇಷ ಆದ್ಯತೆ ನೀಡಲಾಗುತ್ತಿದ್ದು, ಇದಕ್ಕಾಗಿಯೇ ಇಲಾಖೆಯು ಪರಿಸರ ಜಾಗೃತಿ, ರಸ್ತೆ ಸುರಕ್ಷತೆ, ಇತರೆ ಆಟಗಳ ಕಲೆ, ಚಿತ್ರಕಲೆ, ಯೋಗ ಮತ್ತು ಇತರೆ ವೈವಿಧ್ಯಮಯ ಪ್ರಾಯೋಗಿಕ ಚಟುವಟಿಕೆ ಹಮ್ಮಿಕೊಳ್ಳಲು ಸೂಚನೆ ಕೊಟ್ಟಿದೆ. ವಾರವಿಡೀ ಪಠ್ಯದ ಒತ್ತಡದಲ್ಲಿರುವ ಮಕ್ಕಳಿಗೆ ಈ ಒಂದು ಬ್ಯಾಗ್ ರಹಿತ ಶನಿವಾರ ಮಾನಸಿಕ ನಿರಾಳತೆ ನೀಡುವುದರ ಜೊತೆಗೆ ಅವರಲ್ಲಿ ಕಲಿಯುವ ಆಸಕ್ತಿಯು ಕೂಡ ಮತ್ತಷ್ಟು ಹೆಚ್ಚಿಸಲಿದೆ ಎನ್ನುವುದು ಶಿಕ್ಷಣ ಇಲಾಖೆಯ ಆಶಯವಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಇನ್ನು 2 ದಿನದಲ್ಲಿ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗಲಿದೆ. ಹೌದು ಗೆಳೆಯರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆಯ ದಿನಾಂಕ ಫಿಕ್ಸ್ ಆಗಿದೆ. ಇದೇ ಜೂನ್ 20 ಶನಿವಾರದಂದು 2,000 ರೂಪಾಯಿ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಹೌದು ಗೆಳೆಯರೆ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ. ಹೌದು ಗೆಳೆಯರೆ, ಶನಿವಾರ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಿ ಮೋದಿ ಅವರು 23ನೇ ಕಂತನ್ನ ಬಿಡುಗಡೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಅಪ್ಡೇಟ್ ಆಗಿದೆ. ಹಾಗಾಗಿ ರೈತರು ಈ ಒಂದು ಹಣ ಪಡೆದುಕೊಳ್ಳಲು ಬ್ಯಾಂಕಿಂಗ್ನ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳಬೇಕು. ಈ KYC ಪ್ರಕ್ರಿಯೆ ಆಗಿರಬಹುದು, ನಿಮ್ಮ ಒಂದು ಭೂ ದಾಖಲೆಗಳಾಗಿರಬಹುದು ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಆಗಿರಬಹುದು. ಈ ಎಲ್ಲ ಕೆಲಸವನ್ನ ರೈತರು ಸರಿಪಡಿಸಿಕೊಂಡ್ರೆ ಈ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಸ್ನೇಹಿತರೆ, ಇದೇ ಒಂದು ಜೂನ್ 20ಕ್ಕೆ ಈ ಒಂದು ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇಷ್ಟೇ ಇತ್ತು. ಮಾಹಿತಿ ಇಷ್ಟವಾಯ್ತಾ? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.